ಕರ್ನಾಟಕ ಇನ್ನೂ ಒಂದು ಸಂಘಟಿತ ರಾಜ್ಯವಾಗಿರಲಿಲ್ಲ. ವಿವಿಧ ಕುಲ, ವಿವಿಧ ಅಧಿಕಾರಿಗಳ ಆಡಳಿತ. ಈ ನಾಡಿಗೆ ತನ್ನದ್ದೇ ರಾಜ್ಯ ಬೇಕಿದ್ ನಿಲ್ಲುವ ಒಂದು ಸಾಮ್ರಾಜ್ಯ. ವೇದಾಧ್ಯಯನಕ್ಕೆ ಹೋದ ಯುವ ಬ್ರಾಹ್ಮಣ ಮಯೂರ ಶರ್ಮಾ. ಪಲ್ಲವ ಸೇನೆಯಿಂದ ಅವನಿಗೆ ನಡೆದ ಅವಮಾನ ಈ ಕ್ಷಣವೇ ಇತಿಹಾಸವನ್ನು ಬದಲಿಸಿತು. ಅವಮಾನವು ಅವನನ್ನು ಒಬ್ಬ ವಿದ್ಯಾರ್ಥಿಯಿಂದ ಒಬ್ಬ ಯೋಧನನ್ನಾಗಿ ಮಾಡಿತು. ಪ್ರತಿಜ್ಞೆ ಮಾಡಿದ ನಾನು ನನ್ನ ನಾಡಿಗೆ, ನನ್ನ ಭಾಷೆಗೆ ಸ್ವತಂತ್ರ ರಾಜ್ಯವನ್ನು ನಿರ್ಮಿಸುತ್ತೇನೆ. ಅವನು ತನ್ನ ಸೇನೆಯನ್ನು ರಚಿಸಿದ, ಯುದ್ಧ ನಡೆಸಿದ ಮತ್ತು ಪಲ್ಲವರನ್ನು ಸೋಲಿಸಿ ಇಂದಿನ ಬನವಾಸಿಯನ್ನು ರಾಜಧಾನಿ ಮಾಡಿಕೊಂಡು ಕದಂಬ ಸಾಮ್ರಾಜ್ಯ ಸ್ಥಾಪಿಸಿದ. ಮಯೂರವರ್ಮ ಮೊದಲ ಬಾರಿಗೆ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಕೆ ಮಾಡಿಸಿದರ. ಇದು ಕನ್ನಡಿಗರ ಸ್ವಾಭಿಮಾನಕ್ಕೆ ಹೊಸ ಅಧ್ಯಾಯ. ಮಯೂರವರ್ಮ ಒಬ್ಬ ರಾಷ್ಟ್ರ ನಿರ್ದೊರೆ, ಕನ್ನಡ ಸಾಮ್ರಾಜ್ಯದ ಜನಕ. ಒಬ್ಬ ಯೋಧ ಮಾತ್ರ ಅಲ್ಲ, ಕನ್ನಡದ ಮೊದಲ ದೊರೆ.